ಬೆದರಿಸಿ ಚಿನ್ನಾಭರಣ ದರೋಡೆ ಮಾಡಿದ್ದಂತಹ ಪಿಎಸ್ಐಗಳು ಅಂಡರ್ ಆಗಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಆಭರಣ ತಯಾರಕನಿಗೆ ಬೆದರಿಸಿ ದರೋಡೆಯನ್ನ ಮಾಡಲಾಗಿತ್ತು. ಕಾರವಾರ ಮೂಲದ ಆಭರಣ ತಯಾರಕ ವಿಶ್ವನಾಥ್ಗೆ ಬೆದರಿಕೆಯನ್ನ ಹಾಕಲಾಗಿದೆ. ದಾವಣಗೆರೆಯ ವ್ಯಾಪಾರಿಯಿಂದ ಚಿನ್ನವನ್ನ ಪಡೆದು ಈ ತಯಾರಿಕೆಯನ್ನ ಮಾಡಲಾಗ್ತಾ ಇತ್ತು. ಚಿನ್ನವನ್ನ ಪಡೆದು ಆಭರಣ ತಯಾರಿಸಿ ಕೊಡ್ತಾ ಇದ್ದಂತಹ ವಿಶ್ವನಾಥ್ ಚಿನ್ನದ ಗಟ್ಟಿ ಆಭರಣ ಕೊಡ್ಬಿಡ್ತೇವೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಲಾಗಿದೆ. ಇಬ್ಬರು ಪಿಎಸ್ಐಗಳಿಗೆ ಮಾಹಿತಿಯನ್ನ ನೀಡಿ ಸಹಾಯ ಮಾಡಿದ್ದ ಆರೋಪ ಕೂಡ ಕೇಳಿಬಂದಿದೆ. ವಿಶ್ವನಾಥ್ ದೂರಿನ ಮೇರೆಗೆ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಾಳಪ್ಪ ಚಿಪ್ಪಲಕಟ್ಟಿ, ಪ್ರವೀಣ ಕುಮಾರ್ ಸೇರಿ 4 ಅರೆಸ್ಟ್ ಮಾಡಲಾಗಿದೆ. ಐಜಿಪಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಇಬ್ಬರು ಪಿಎಸ್ಐಗಳು, ದಾವಣಗೆರೆಯಲ್ಲಿ ಇಬ್ಬರು ಪಿಎಸ್ಐಗಳು ಸೇರಿ 4 ಅರೆಸ್ಟ್ ಮಾಡಲಾಗಿದೆ. ಇಂದು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ ಪೊಲೀಸರು. ದರೋಡೆ ಮಾಡಿದ್ದಂತಹ ಪಿಎಸ್ಐಗಳನ್ನ ಅಂಡರ್ ಮಾಡಿಸಲಾಗಿದೆ. ಬೆದರಿಸಿ ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಂತಹ ಪಿಎಸ್ಐಗಳು. ನೋಡಿ ಇವರೇ ಇದೀಗ ಅಂಡರ್ ಆಗಿರುವಂತಹ ಪಿಎಸ್ಐಗಳು. ದಾವಣಗೆರೆ ಬಸ್ ನಿಲ್ದಾಣದಿಂದ ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದಂತಹ ವಿಶ್ವನಾಥ್ ಅವರು ಖಚಿತ ಮಾಹಿತಿಯ ಮೇರೆಗೆ ವಿಶ್ವನಾಥ್ನನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕೊರಳಪಟ್ಟಿ ಹಿಡಿದು ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ನೀವು ಪೊಲೀಸ್ ಅಧಿಕಾರಿ ಅಂತ ಹೇಗೆ ನಂಬಬೇಕು ಅಂತ ಹೇಳಿ ವಿಶ್ವನಾಥ್ ಅವರು ಪ್ರಶ್ನೆ ಕೂಡ ಮಾಡ್ತಾರೆ. ಬಳಿಕ ಅಲ್ಲಿಂದ ಕಾರ್ನಲ್ಲಿ ಕೂರಿಸ್ಕೊಂಡು ಪಿಎಸ್ಐಗಳು ಕರೆದುಕೊಂಡು ಹೋಗಿದ್ದಾರೆ. ಚಿನ್ನದ ಗಟ್ಟಿ ಆಭರಣ ಕೊಡ್ಬಿಡ್ತೇವೆ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ.